ವೃಷಭ ರಾಶಿಯವರು ಇವತ್ತು ಪ್ರಯಾಣಿಸ್ಲಿಕ್ಕೆ ತುಂಬಾ ದುರ್ಬಲವಾಗುವಂತಹ ರೀತಿಯಲ್ಲಿ ನೀವು ಕಂಡು ಬರ್ತೀರಿ. ಏನೋ ಒಂಥರ ಬಳಲಿದ ಹಾಗೆ, ನಿಶಕ್ತರಾದ ಹಾಗೆ, ದಣಿವಾದ ಹಾಗೆ, ಕಷ್ಟಪಟ್ಟಂತ ಒಂದು ರೀತಿಯಲ್ಲಿ ಪ್ರಯಾಣಕ್ಕೆ ಒಂಥರ ಮನಸ್ಸು ಒಪ್ಪೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ನೀವು ಕಂಡು ಬರುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ರಿಂದ ಸ್ವಲ್ಪ ಪ್ರಯಾಣ ಸಾಧ್ಯವಾದಷ್ಟು ತಪ್ಪಿಸುವಂತಹ ಪ್ರಯತ್ನವನ್ನ ಮಾಡಿ. ತೀರಾ ಅವಶ್ಯಕತೆ ಇದೆ, ಏನು ಮಾಡ್ಲಿಕ್ಕೆ ಬರಲ್ಲ ಅಂತಂದ್ರೆ ಪ್ರಯತ್ನ ಮಾಡಬಹುದು, ಹೋಗ್ಬೋದು, ತೊಂದರೆ ಇಲ್ಲ. ಇನ್ನು ಇಂದಿನ ದಿನ ಯಾರಿಗಾದ್ರೂ ನೀವು ಸಾಲ ಕೊಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಕೊಡುವುದರಿಂದ ಅದು ಆ ಹಣ ಯಾವಾಗ ವಾಪಸ್ ಬರುತ್ತೆ ಅನ್ನುವಂತಹ ಖಚಿತತೆ ನೀವು ತೆಗೆದುಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಕೊಡ್ತಾರೆ ಬಿಡು, ನಮ್ಮವರಿದ್ದಾರೆ, ಆರಾಮಾಗಿ ಕೊಡ್ಲಿ ಬಿಡು ಅನ್ನುವಂಥ ರೀತಿಯಲ್ಲಿ ಏನಾದರೂ ಕೊಟ್ರೆ ನಿಮ್ಮ ಸಮಯಕ್ಕೆ ಆ ದುಡ್ಡು ಬರುವಂಥದ್ದು ತುಂಬಾ ಕಷ್ಟ ಆಗುತ್ತೆ. ಇನ್ನು ನಿಮ್ಮ ಕೆಲವು ಸಮಸ್ಯೆಗಳು ಇರ್ತದಲ್ಲ, ಅದ್ರ ಮೇಲೆ ನಿಗಾ ಇಡಬೇಕು. ಯಾವುದೋ ಒಂದು ಸಮಸ್ಯೆ ನಿಮ್ಮ ಕಂಟ್ರೋಲ್ ಮೀರ್ತಾ ಇದೆ, ನಿಮ್ಮ ಪ್ರಾಬ್ಲಮ್ ಇದು ಇನ್ನು ಎಲ್ಲೋ ಒಂದು ಕಡೆ ಹೆಚ್ಚಿಗೆ ಆಗ್ಬಿಡ್ಬೋದೇನೋ ಇದು ಬರುವಂತ ದಿನಗಳಲ್ಲಿ ಪ್ರಾಬ್ಲಮ್ ಅಂತ ನಿಮ್ಗೆ ಏನಾದರೂ ಅದು ಅನಿಸ್ತು ಅಂತಂದ್ರೆ ಹೆಚ್ಚಿನ ಆದ್ಯತೆಯನ್ನು ಅದಕ್ಕೆ ಕೊಡಬೇಕಾಗುತ್ತೆ. ನೀವೇನಾದ್ರೂ ನಿರ್ಲಕ್ಷ್ಯ ಮಾಡಿದಲ್ಲಿ ಕೆಲವೊಂದು ಸಮಸ್ಯೆಗಳು ನಿಮಗೆ ಅರಿವಿಲ್ಲದಂತೆ ದುತ್ತಂತ ಬಂದು ನಿಮ್ಮ ಕಣ್ಣು ಮುಂದೆ ನಿಂತು ಬಿಡ್ತವೆ. ಅವಾಗ ಏನು ಮಾಡಲಾರ್ದಂತಹ ಸಂದಿಗ್ಧ ಸನ್ನಿವೇಶಕ್ಕೆ ಸಿಕ್ಕಾಕೊಳ್ಬೇಕಾಗುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅವಶ್ಯವಾಗಿ ಇದ್ರ ಬಗ್ಗೆ ಗಮನ ಹರಿಸಿ. ಇನ್ನು ನಿಮ್ಮ ಜೊತೆಗಿನವರಿಗೆ ಏನಾದ್ರೂ ನೀವು ಪಾರ್ಟ್ನರ್ ಇಂದ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ಇಬ್ರು ಮೂವರು ನಡವಳಿಕೆ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ವ್ಯವಹಾರ ಮಾಡ್ತಾ ಇದ್ದೀರಾ, ಯಾವುದೋ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಅವ್ರ ಜೊತೆಗೆ ಕಾಂಪಿಟೇಷನ್ ತಕ್ಕಂತೆ ಓಡಬೇಕಾಗುತ್ತೆ. ನೀವು ಅವರ ಮೇಲೆ ಬಿಟ್ಟು ಕುಂತ್ರೆ ನಿಮ್ಮ ಹಣಕಾಸು ಅಥವಾ ನಿಮ್ಮ ಗೌರವಕ್ಕೂ ಕೂಡ ಚ್ಯುತಿ ಬರುವಂತಹ ಸಂದರ್ಭಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಿ. ಇನ್ನು ಅನೇಕ ಹಳೆಯ ಸ್ನೇಹಿತರು ಅಥವಾ ಹಳೆಯ ವಿಚಾರಗಳು ಇವತ್ತು ನಿಮ್ಮ ನೆನಪಿಗೆ ಅಥವಾ ನಿಮ್ಮ ಗಮನಕ್ಕೆ ಬರುವಂತಹ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು.